ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ವಿಶೇಷವಾಗಿ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ಆರೋಗ್ಯ ಸೇವೆ ನೀಡೋ ನಿಟ್ಟಿನಲ್ಲಿ ಹಲವಾರು ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ. ಅದೇ ತರನೇ ಇವತ್ತು ಕಂಪ್ಯಾನಿಯೋ ಈ ಒಂದು ಸಂಸ್ಥೆ ಕೂಡ ಸುಮಾರು 2017-18ರಿಂದ ಮುಂಚೂಣಿಯಲ್ಲಿ ಗುಣಮಟ್ಟ ಒಂದು ಆರೋಗ್ಯ ಸುಧಾರಣೆಯಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೆ. ಒಂದು ಸೋಷಿಯಲ್ ಸರ್ವಿಸ್ ನೀಡುವ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಸರ್, ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ? ನಮಸ್ಕಾರ, ನನ್ನ ಹೆಸರು ಆರ್ಯ ಅಂತ. ನಾವು ಸದನ ಇಲ್ಲಿ ಒಂದು ಕ್ಯಾಂಪ್ ಶುರು ಮಾಡಿ ಈಗಾಗಲೇ ಒಂದು 7 days ಕಂಪ್ಲೀಟ್ ಮಾಡಿದ್ದೀವಿ. ಟೋಟಲ್ ಆಗಿ ನಾವು ಹೆಚ್ಚಿನ ಕಡೆ ಒಂದು 13 to 15 days ವರೆಗೂ ಕ್ಯಾಂಪ್ ಕೊಡ್ತಾ ಇದ್ದೀವಿ. ಬಟ್ ಈ ಒಂದು ಕ್ಷೇತ್ರದಲ್ಲಿ 13 ದಿನ ಕ್ಯಾಂಪ್ ಅನ್ನು ಕೊಡ್ತಾ ಇದ್ದೀವಿ. ಈ ಕ್ಯಾಂಪ್ ಹೆಸರು ಬಂದ್ಬಿಟ್ಟು ಫುಡ್ ಪಲ್ಸ್ ಥೆರಪಿ ಅಂತ ಕ್ಯಾಂಪ್ ಅನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಈ ಚರ್ಚಿನ ಆರ್ಗನೈಸರು ನಮ್ಮನ್ನ ಸಂಪರ್ಕ ಮಾಡಿದಾಗ ನಾವು ಈ ಕ್ಯಾಂಪ್ ಅನ್ನ ಮಾಡ್ಕೊಡೋದಕ್ಕೆ ಒಪ್ಕೊಂಡಿರ್ತೀವಿ. ಇನ್ನೂ ಒಂದು 5-6 ದಿನ ಈ ಕ್ಯಾಂಪ್ ಕಂಟಿನ್ಯೂ ಆಗಿ ಇರುತ್ತೆ. ಇದ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಫುಡ್ ಪಲ್ಸ್ ಥೆರಪಿ. ಫುಡ್ ಪಲ್ಸ್ ಅಂತ ಹೇಳಿದ್ರೆ ಹೆಸರೇ ಹೇಳಿದಾಗೆ ನಿಮ್ಮ ಕಾಲಿಗೆ ಪಲ್ಸ್ ಅನ್ನ ಕೊಡುವಂತ ಥೆರಪಿ. ಅಂದ್ರೆ ಅಕ್ಯುಪ್ರೆಷರ್ ಪಾಯಿಂಟ್ ಅನ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ನಿಮ್ಮ ಪ್ರತಿಯೊಂದು ನರನಾಡಿಗಳಿಗೂ ರಕ್ತವನ್ನ ಸ್ಟಿಮ್ಯುಲೇಟ್ ಮಾಡುವಂತ ಕೆಲಸ ಮಾಡ್ತಾ ಹೋಗುತ್ತೆ. EMS ಮತ್ತೆ ಟೆನ್ಸ್ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಈ ಒಂದು ಥೆರಪಿ ಅನ್ನೋದು ನಡೀತಾ ಇರುತ್ತೆ. ನಮ್ಮ ಕಂಪನಿಯ ಸಂಸ್ಥೆ ಈಗಾಗಲೇ ಸುಮಾರಷ್ಟು ಜಿಲ್ಲೆಗಳಲ್ಲಿ ಪ್ರತಿದಿನ ಕೂಡ ಕ್ಯಾಂಪ್ ಆಗ್ತಾ ಇರುತ್ತೆ. ಹಾಗೆ ಈ ಬೆಂಗಳೂರು ಕೂಡ ಕ್ಯಾಂಪ್ ಅನ್ನು ಮಾಡ್ತಾ ಇದ್ದೀವಿ. ಸುಮಾರು ಎಷ್ಟು ಜನ 1 ಲಕ್ಷಕ್ಕೂ ಹೆಚ್ಚಾಗಿ ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ಅದರಲ್ಲೂ ರಿಸಲ್ಟ್ ಅನ್ನ ನೋಡ್ಬೇಕಂತ ಹೇಳಿದ್ರೆ ಇದೊಂದು ಪಾರ್ಟ್ ಆಫ್ ದಿ ಎಕ್ಸರ್ಸೈಸ್, ವ್ಯಾಯಾಮದ ಪರ್ಯಾಯ. ನೀವು ಎಷ್ಟು ದಿನ ಮಾಡ್ಕೊಳ್ತೀರೋ ಅಷ್ಟು ದಿನ ನಿಮಗೆ ಬದಲಾವಣೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ನಾನು ಹೇಳುವಂಥದ್ದು ಹೆಚ್ಚಾಗಿ ನಮ್ಮ ಹತ್ರ ಶುಗರ್ ಪೇಷಂಟ್ ಬರ್ತಾರೆ. ಶುಗರ್ ಒಂದ್ಸರ್ತಿ ಬಂತು ಅಂದ ತಕ್ಷಣ ಪರ್ಮನೆಂಟ್ ಇದೇ ತರ ಇಟ್ಕೊಂಡು ಹೋಗ್ತದೆ ಅಂತ ಅನ್ಕೊಂಡಿದ್ದಾರೆ. ಕಡಿಮೆ ಮಾಡೋದಕ್ಕಾಗತ್ತೆ ಅಂತ ನನಗೆ ಗೊತ್ತಿಲ್ಲ. ಈ ಥೆರಪಿ ಮಾಡ್ಕೊಂಡಾಗ ಸರ್ಕ್ಯುಲೇಷನ್ ಅಂದ್ರೆ ಅರ್ಧ ಗಂಟೆ ಥೆರಪಿ ಅಂತ ಹೇಳಿದ್ರೆ 5 ಕಿಲೋಮೀಟರ್ ಓಡದಷ್ಟು ರಕ್ತ ಸಂಚಾರ ಆಗೋದ್ರ ಮೂಲಕ ಟೋಟಲ್ ಆಗಿ ನಿಮ್ಮ ಬಾಡಿಯಲ್ಲಿ ನರ ಮತ್ತೆ ರಕ್ತ ಸಂಬಂಧಿ ಸಮಸ್ಯೆಗಳಿಗೆ ಇದು ಕೋಆಪರೇಟ್ ಮಾಡ್ತಾ ಹೋಗುತ್ತೆ. ಲೈಕ್ ಇನ್ನೊಂದೇನು ಅಂತ ಹೇಳಿದ್ರೆ ವೆರಿಕೋಸ್ ವೇನ್ಸ್. ತುಂಬಾ ಜನ ವೆರಿಕೋಸ್ ವೇನ್ಸ್ ಇಂದ ಒದ್ದಾಡ್ತಾ ಇರ್ತಾರೆ, ಅಂದ್ರೆ ನರಗಳ ಗಂಟಾಗಿರುವಂತದ್ದು. ಆ ರೀತಿ ಸಮಸ್ಯೆಗಳಿಗೆ ಈ ಒಂದು ಥೆರಪಿಯಲ್ಲಿ ಅದ್ಭುತವಾದ ರಿಸಲ್ಟ್ ಅನ್ನ ನೋಡಬಹುದು. ನಾವಂದ್ರೆ ಸ್ಟಾರ್ಟಿಂಗ್ ಒಂದು 6 days ವರೆಗೆ ಯಾರಿಗೂ ಅಷ್ಟು ವ್ಯತ್ಯಾಸಗಳು ಕಾಣಿಸೋದಿಲ್ಲ. ಅನಂತರ ಬದಲಾವಣೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ನಾವು ಲೈಟ್ ಅಂತ ನೆಲ ಬಿಟ್ಟು ಮೇಲೆ ಮೇಲೆ ಹೋಗ್ತಾ ಇದೀವಿ. ಅದ್ರ ಪರಿಣಾಮವಾಗಿ ನಮ್ಮ ರಕ್ತ ಏನಾಗ್ತಾ ಇದೆ, ತುಂಬಾ ಈ ಕೆಳಗೆ ಹೋಗುತ್ತೆ ಹೊರತು ರಿವರ್ಸ್ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಆವಾಗ ನಿಮ್ಮ ಕಾಲಲ್ಲಿ ಓಲ್ಡ್ ಸ್ಟಾಕ್ಗಳು ಹೆಚ್ಚಾಗಿ ರಕ್ತ ಸಂಬಂಧಿ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಈ ಗ್ಯಾಂಗ್ರೀನ್ ಬರುವಂತದ್ದು ಅಥವಾ ವೆರಿಕೋಸ್ ಆಗುವಂಥದ್ದು, ಆ ಸಮಸ್ಯೆಗಳಿಗೆ ಇದು ಹೆಲ್ಪ್ ಮಾಡುತ್ತೆ. ಅಂದ್ರೆ ನಮ್ಮ ಬಾಡಿಯಲ್ಲಿ ಹಾರ್ಟ್ ಅನ್ನೋದು ಸೆಕೆಂಡ್ ಹಾರ್ಟ್ ಅಂತ ನಮ್ಮ ಕಾಲನ್ನ ಕರೀತಾ